ಕೇಸ್ನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಲಾಕ್ ಆಗಿದೆ. ಟೆನ್ಷನ್ ಮೇಲೆ ಟೆನ್ಷನ್ ಎದುರಾಗ್ತಾ ಇದೆ. ಈಗಾಗಲೇ ಸಾರಥಿ ತುಗುದೀಪ ದರ್ಶನ್ ನಿವಾಸಕ್ಕೂ ಕೂಡ ದೊಡ್ಡ ಸಂಚಕಾರ ಎದುರಾಗಿದೆ. ಅರೆಸ್ಟ್ ಆಗಿರುವಂತಹ ನಟ ದರ್ಶನ್ ಮನೆಗೂ ಕೂಡ ಹಾಗಾದ್ರೆ ಕಂಟಕ ಕಾದಿದ್ಯಾ? ಕನಸಿನ ಮನೆ ಇದು. ತಂದೆಯ ಕನಸಿನಂತೆ ದರ್ಶನ್ ಅವರು ಈ ಮನೆಯನ್ನ ಕಟ್ಟಿದ್ರು. ಈಗ ಈ ಮನೆಗೆ ಕುತ್ತು ಬರ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೊಲೆ ಕೇಸ್ನಲ್ಲಿ ಈಗ ಲಾಕ್ ಆಗಿದ್ದಾರೆ ನಟ ದರ್ಶನ್ ಅಂಡ್ ಟೀಮ್. ಟೆನ್ಷನ್ ಮೇಲೆ ಈಗ ಟೆನ್ಷನ್ ಸ್ಟಾರ್ಟ್ ಆಗ್ತಾ ಇದೆ. ಸಾರಥಿಯ ತೂಗುದೀಪ ನಿವಾಸಕ್ಕೂ ಕೂಡ ದೊಡ್ಡ ಸಂಚಕಾರ ಮೂಡಿರುವಂತದ್ದು. ಅರೆಸ್ಟ್ ಆಗಿರುವಂತಹ ನಟ ದರ್ಶನ್ ಮನೆಗೂ ಕೂಡ ಕಾದಿದ್ಯಾ ಹಾಗಾದ್ರೆ ಕಂಟಕ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ದರ್ಶನ್ RR ನಗರದ ಮನೆ ಮೇಲೆ ಬುಲ್ಡೋಸರ್ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ಒಂದು ಕಡೆ BBMP ಮತ್ತೊಂದು ಕಡೆ ಸರ್ಕಾರ ನಾನಾ ರೀತಿಯಾದಂತಹ ಪ್ರಯತ್ನವನ್ನ ಪಡ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಯಾವಾಗ ದರ್ಶನ್ ಅಂಡ್ ಟೀಮ್ ಅರೆಸ್ಟ್ ಆಯ್ತು, ಮಾಡಿರೋ ತಪ್ಪುಗಳು ಅಂದ್ರೆ ಹಿಂದೆ ಮಾಡಿದಂತಹ ತಪ್ಪುಗಳೆಲ್ಲವೂ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಈಗ ನಟ ದರ್ಶನ್ ಅವರ ಮನೆಯನ್ನು ಕೂಡ ಡೆಮಾಲಿಷ್ ಮಾಡಬೇಕು ಅನ್ನುವಂತಹ ಸುಳಿವನ್ನ ಈಗಾಗಲೇ DCM DK ಶಿವಕುಮಾರ್ ಕೂಡ ಕೊಟ್ಟಿರುವಂಥದ್ದು. ತಂದೆಯ ಕನಸಿನ ಮನೆ, ಬಹಳ ಪ್ರೀತಿಯಿಂದ ಈ ಮನೆಯಲ್ಲಿ ಜೀವನ ಸಾಗಿಸ್ತಾ ಇದೆ. ಆದರೆ ಈಗ RR ನಗರದಲ್ಲಿರುವಂತಹ ದರ್ಶನ್ ಅವರ ಮನೆ ಡೆಮಾಲಿಷ್ ಆಗುತ್ತಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ಹತ್ಯೆ ಕೇಸ್ ಯಾವಾಗ ಬೆಳಕಿಗೆ ಬಂತೋ ತೂಗುದೀಪ ನಿಲಯಕ್ಕೂ ಕೂಡ ಕುತ್ತು ಬಂದಂತೆ ಆಗಿದೆ. ದರ್ಶನ್ ಅರೆಸ್ಟ್ ಆಗಿರುವಾಗಲೇ ಮನೆ ನೆಲಸಮ ಆಗ್ಬಿಡುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ದಾಸನ ಮನೆ ಮೇಲೆ ಬುಲ್ಡೋಸರ್ ಹಾರಿಸಿ ಬಿಡುತ್ತಾ ಸರ್ಕಾರ? DCM DK ಶಿವಕುಮಾರ್ ಮಾತಿನಲ್ಲಿ ಇತ್ತ ಹಾಗಾದ್ರೆ ಮಹತ್ವದ ಸುಳಿವು. ದಾಸ ಒಂದು ಕಡೆ ಅರೆಸ್ಟ್ ಆಗಿದ್ದಾರೆ, ಮತ್ತೊಂದು ಕಡೆ ಪ್ರೀತಿಯ ಮನೆ ನೆಲಸಮ ಆಗುತ್ತಾ, ಡೆಮಾಲಿಷ್ ಆಗುತ್ತಾ ಅನ್ನೋದ್ರ ಬಗ್ಗೆ DCM ಸುಳಿವು ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಮಾತಾಡಿದ್ರು ಶಿವಕುಮಾರ್ ಕೇಳ್ತಾ ಹೋಗೋದಾದ್ರೆ, ಯಾರು ಸ್ಟೇ, ನೀನು ಸ್ಟೇಟ್ ಅಲ್ಲಿ, ನಾ ಸ್ಟೇಟ್ ಅಲ್ಲಿ, ಇನ್ನೊಬ್ಬ ಸ್ಟೇಟ್ ಅಲ್ಲಿ ಕಾನೂನು ಪ್ರಕಾರ ಯಾವುದಿದೆ ಅವೆಲ್ಲ ಕೂಡ ವೆಕೆಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ. ಯಾರು ಸ್ಟೇ, ನೀನು ಸ್ಟೇಟ್ ಅಲ್ಲಿ, ನಾ ಸ್ಟೇಟ್ ಅಲ್ಲಿ, ಇನ್ನೊಬ್ಬ ಸ್ಟೇಟ್ ಅಲ್ಲಿ ಕಾನೂನು ಪ್ರಕಾರ ಯಾವುದಿದೆ ಅವೆಲ್ಲ ಕೂಡ ವೆಕೆಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ. ಯಾರು ಸ್ಟೇ, ನೀನು ಸ್ಟೇಟ್ ಅಲ್ಲಿ, ನಾ ಸ್ಟೇಟ್ ಅಲ್ಲಿ, ಇನ್ನೊಬ್ಬ ಸ್ಟೇಟ್ ಅಲ್ಲಿ ಕಾನೂನು ಪ್ರಕಾರ ಯಾವುದಿದೆ ಅವೆಲ್ಲ ಕೂಡ ವೆಕೆಟ್ ಮಾಡಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ. ಗಮನಿಸ್ತಾ ಇದ್ದೀರಾ ಏನು ಈ ಹಿಂದೆ ರಾಜಕಾಲುವೆ ಒತ್ತುವರಿ ಕಾರ್ಯಾಚರಣೆ BBMPಯಿಂದ ಏನು ದೊಡ್ಡ ಮಟ್ಟದಲ್ಲಿ ನಡೆದಿತ್ತು. ಬೆಂಗಳೂರಿನ ಹಲವೆಡೆ ಒತ್ತುವರಿ ಜಾಗದಲ್ಲಿ ಕಟ್ಟಿದಂತಹ ಜನಸಾಮಾನ್ಯರ ಮನೆ ಆಗಿರಬಹುದು, ಕಟ್ಟಡಗಳನ್ನು ಕೂಡ ಡೆಮಾಲಿಷ್ ಮಾಡಿದ್ರು. ಆ ಡೆಮಾಲಿಷ್ ಲಿಸ್ಟ್ ನಲ್ಲಿ ನಟ ದರ್ಶನ್ ಅವರ ಮನೆಯೂ ಕೂಡ ಇತ್ತು, ತುಗುದೀಪ ನಿಲಯವೂ ಕೂಡ ಇತ್ತು. ಆಗ ಏನು ನಟ ದರ್ಶನ್ ಅವರು ಸೆಲೆಬ್ರಿಟಿ ರಾಜಕಾರಣಿಗಳ ಸಹವಾಸ ಇತ್ತು, ಬಹಳ ಇನ್ಫ್ಲೂಯೆನ್ಸ್ ಕೂಡ ಇತ್ತು. ಇನ್ಫ್ಲೂಯೆನ್ಸ್ ಮೇಲೆ ಹಂಗೋ ಹಿಂಗೋ ಮಾಡಿಕೊಂಡು ರಾಜಕಾಲುವೆ ಮೇಲೆ ಮನೆ ಕಟ್ಟಿದ್ರು ಕೂಡ ಅದನ್ನ ಸ್ವಲ್ಪ ದಿನ ಸೈಡ್ಲೈನ್ ಮಾಡೋದು. ಬಟ್ ಈಗ ಯಾವುದೇ ಕಾರಣಕ್ಕೂ ಕೂಡ ಅದನ್ನ ತಳ್ಳಿ ಹಾಕೋ ಹಾಗಿಲ್ಲ. ರಾಜಕಾಲುವೆ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಆರೋಪದ ಅಡಿಯಲ್ಲಿ ಅವರ ಮನೆಯನ್ನ ಡೆಮಾಲಿಷ್ ಮಾಡ್ತೀವಿ ಅಂತ ಒಂದು ಕಡೆ BBMP ಮತ್ತೊಂದು ಕಡೆ DCM DK ಶಿವಕುಮಾರ್ ಅವರು ಹೇಳಿರೋದನ್ನ ಗಮನಿಸ್ತಾ ಇದ್ದೀವಿ. ಐಡಿಯಲ್ ಹೋಮ್ಸ್ ಲೇಔಟ್ ನಲ್ಲಿ ಇರುವಂತಹ ತೂಗುದೀಪ ಹೆಸರಿನ ಮನೆ ಇದು ರಾಜಕಾಲುವೆ ಒತ್ತುವರಿ ಮಾಡಿ ಕಟ್ಟಲಾಗಿದೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಅದೇ ಜಾಗದಲ್ಲಿ ಶಾಮನೂರು ಶಿವಶಂಕರಪ್ಪ ಸೇರಿದಂತೆ ಹಲವು ಘಟಾನುಘಟಿ ನಾಯಕರು
ಪ್ರಭಾವಿಗಳು ಮನೆಯನ್ನು ಕೂಡ ಕಟ್ಕೊಂಡಿದ್ರು. ಅವೆಲ್ಲವೂ ಕೂಡ ಒತ್ತುವರಿ ಜಾಗದಲ್ಲಿ ನಿರ್ಮಾಣ ಆಗಿದೆ ಎನ್ನಲಾಗ್ತಾ ಇದೆ. ಬಿಬಿಎಂಪಿ ಇಂತಹ 67 ಅಕ್ರಮ ಕಟ್ಟಡಗಳನ್ನ ಗುರುತಿಸಿ ತೆರವಾಗೆ ಮುಂದಾಗಿತ್ತು. ಆದರೆ ಕೋರ್ಟ್ನಿಂದ ಸ್ಟೇ ತರಲಾಗಿತ್ತು. ಈ ಹಿಂದೆ ಕೋರ್ಟಿಂದ ಸ್ಟೇ ತಂದಿದ್ರು. ಏನು ಆಗಬಾರ್ದು, ಮನೆ ಸೇಫ್ ಆಗಿರಬೇಕು, ಅವಕಾಶ ಕೊಡಿ ಅಂತ ಈ ಹಿಂದೆ ದರ್ಶನ್ ಅವರು ಸ್ಟೇ ಕೂಡ ತಂದಿದ್ರು. ಬಟ್ ಈಗ ಯಾವ ಸ್ಟೇಗೆ ಏನು ನಡೆಯೋದಿಲ್ಲ. ರಾಜಕಾಲುವೆ ಒತ್ತುವರಿ ಮಾಡಿಕೊಂಡು ಮನೆ ಕಟ್ಟಿದ್ದಾರೆ. ಆ ಆರೋಪ ಕೇಳಿ ಬಂದಿದೆ. ಬಡವ್ರಿಗೊಂದು ನ್ಯಾಯ, ಶ್ರೀಮಂತರಿಗೊಂದು ನ್ಯಾಯ ಮಾಡೋದಕ್ಕಾಗೋದಿಲ್ಲ. ಸರ್ಕಾರ ಎಲ್ರಿಗೂ ಕೂಡ ಒಂದೇ ನ್ಯಾಯವನ್ನು ಒದಗಿಸಿಕೊಡುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಅದು ಒತ್ತುವರಿ ಜಾಗ ಆಗಿದ್ರೆ ನಾವು ಡೆಮಾಲಿಷ್ ಮಾಡ್ತೀವಿ. ಅಲ್ಲಿ ಮನೆನೇ ಇರ್ಬೋದು, ಆಫೀಸೇ ಇರ್ಬೋದು, MNC ಕಂಪ್ನಿನೇ ಇರ್ಬೋದು, ನಾವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಒತ್ತುವರಿ ಮಾಡಿಸ್ತೀವಿ ಅಂತ DCM DK ಶಿವಕುಮಾರ್ ಈಗಾಗಲೇ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಐಡಿಯಲ್ ಹೋಮ್ಸ್ ಲೇಔಟ್ನಲ್ಲಿ ಇರುವಂತಹ ತೂಗುದೀಪ ಹೆಸರಿನ ಮನೆ ಹಾಗಾದ್ರೆ ಡೆಮಾಲಿಷ್ ಆಗುತ್ತಾ?